ಕನಕಪುರ ದಿನಾಂಕ 1/5/2026 ಶುಕ್ರವಾರ ನಗರದ ಸಂಗಮ ರಸ್ತೆಯಲ್ಲಿರುವ ಧರ್ಮರಾಯಸ್ವಾಮಿ ದ್ರೌಪದಮ್ಮನವರ 29ನೇ ವರ್ಷದ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಕುಲದ ಯಜಮಾನರಾದ KVR ಸ್ವಾಮಿ ತಿಳಿಸಿದರು. ರಾತ್ರಿ 12 ಗಂಟೆಗೆ ದೇವಸ್ಥಾನದಿಂದ ಕರಗ ಮೆರವಣಿಗೆ ಹೊರಟು ನಗರದ ಪ್ರಮುಖ ದೇವಾಲಯಗಳಲ್ಲಿ ಪೂಜೆ ಸ್ವೀಕರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ಬೆಳಗ್ಗೆ 7ಕ್ಕೆ ಧರ್ಮರಾಯ ಮತ್ತು ದ್ರೌಪದಮ್ಮ ದೇವಾಲಯಕ್ಕೆ ಕರಗ ತಲುಪಲಿದೆ. ನಂತರ ದೇವಾಲಯದಲ್ಲಿ ಅಗ್ನಿಕೊಂಡ ಪ್ರವೇಶ ಮಾಡಿ ನೃತ್ಯ ಪ್ರದರ್ಶನ ಮಾಡಿದ ನಂತರ ಕರಗ ಮಹೋತ್ಸವ ಕೊನೆಗೊಳ್ಳಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕುಲದ ಗೌಡರಾದ ವೆಂಕಟರಮಣ ಸ್ವಾಮಿ, ಕರಗದ ಅರ್ಚಕರಾದ ರಘು ಮತ್ತು ಶ್ರೀನಿವಾಸ್, ದೇವಸ್ಥಾನ ಅರ್ಚಕರಾದ ಗೋಪಾಲ್, ಕುಲಬಾಂಧವರಾದ ಶ್ರೀಕಂಠಯ್ಯ, ಕಿರಣ್, ಶಿವಣ್ಣ, ಜಯರಾಮು, ತಮ್ಮಯ್ಯ, ಶಿವರಾಜು, ಸುರೇಶ್, ಶಾಂತರಾಜು, ಚಂದ್ರಶೇಖರ್, ಚೆಲುವರಾಜು, ಆರ್ ಚಂದ್ರು, ಗಿರೀಶ್ ಮತ್ತು ವೀರಕುಮಾರರು ಉಪಸ್ಥಿತರಿದ್ದರು. 9 ದಿನಗಳ ಕಾರ್ಯಕ್ರಮದಲ್ಲಿ ವಿವರಣ ಮಾಡಿದ ನಂತರ 30 ದಿನಗಳ ಯಶಸ್ವಿಯಾಗಿ ನಡೀತಾ ಇದೆ. ನಿನ್ನೆ ರಾತ್ರಿ ಅತಿ ಕರಗ ಯಶಸ್ವಿಯಾಗಿ ಮಳೆಗಾಲದಿಂದ ಬಂದು ಮಳೆಗಾಲದ ಪ್ರದರ್ಶನ ಪೂಜೆಯನ್ನು ತೆಗೆದುಕೊಂಡು ಕೋಟೆ ಭಾಗದೆಲ್ಲ ನಡೆದು ಬೆಳಗಿನ ಜಾವ 3 ಗಂಟೆಗೆ ದೇವಸ್ಥಾನ ಸೇರಿ ತಲುಪಿತ್ತು. ಮುಖ್ಯ ಆಗಿದೆ. ಇವತ್ತು ಪೊಂಗಲ್ ಸೇವೆ ಹೆಣ್ಮಕ್ಳುಗಳಿಂದ ನಮ್ಮ ಎಲ್ಲ ಭಾಗದ ಹೆಣ್ಮಕ್ಳುಗಳು ಬಂದು ಇವತ್ತು ದೇವಸ್ಥಾನದ ಆವರಣದಲ್ಲಿ ಪೊಂಗಲ್ ಸೇವೆ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಯಶಸ್ವಿಯಾಗಿ ನಡೆಯುತ್ತೆ. ಸಂಜೆಗೆ 5:30-6 ಗಂಟೆ ಒಳಗಡೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೇವೆ. ಇವತ್ತು ಪೊಂಗಲ್ ಸೇವೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಂತರ ನಾಳೆ ಎಲ್ಲ ಭಾಗದಲ್ಲಿ ಫಸ್ಟು ನಮ್ಮ ದೇವಸ್ಥಾನದ ಆವರಣದಿಂದ ಕರಗ ಮಹೋತ್ಸವದ ಮಧ್ಯರಾತ್ರಿ 12 ಗಂಟೆಯಿಂದ 12:30 ಕರಗ ಈಚೆ ಬಂದು ಹೊರಟು ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಅಂಬೇಡ್ಕರ್ ನಗರ ವ್ಯವಸ್ಥೆ ಮಾಡಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ನಂತರ ಬ್ಯಾಂಕಿ ರಸ್ತೆಯಲ್ಲಿ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ಕುಲಬಾಂಧವರಲ್ಲಿ ಮುಖ್ಯ ರಸ್ತೆಗಳಲ್ಲಿ ಪೂಜೆ ಸಲ್ಲಿಸ್ಕೊಂಡು ನಂತರ ಮುಂದೆ ಹೋಗಿ ಎಲ್ಲಮ್ಮ ದೇವಸ್ಥಾನ ಇದೆ, ಮುಂದೆ ಎಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ KNS ಸರ್ಕಲ್ ಭಾಗದಲ್ಲಿ ಬಂದು ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ಅಲ್ಲಿ ಒಂದು ಸರ್ಕಲಲ್ಲಿ ಒಂದು ನೃತ್ಯವನ್ನು ನಡೆಸಿ ಮತ್ತೆ ನಂತರ ಗಡ್ಯಾಕೋಟೆ ಕಂಗಾರಪಟ್ಟು ರಸ್ತೆ ಮಾರ್ಗವಾಗಿ ಹೋಗಿ ಪೊಲೀಸ್ ಕ್ವಾರ್ಟರ್ಸ್ ಹೋಗಿ ಅಲ್ಲಿಂದ ಭಾರತಮ್ಮ ದೇವಸ್ಥಾನ ಅಥವಾ ಅಲ್ಲಿ ಪೂಜೆ ವಿಶೇಷವಾಗಿ ಪೂಜೆ ಅಲ್ಲಿ ಪೂಜೆ ಸಲ್ಲಿಸ್ತಾರೆ. ನಂತರ ಗಡ್ಯಾಕೋಟೆ ಲಾಸ್ಟ್ KSRTC ಗ್ಯಾರೇಜ್ ಗಣೇಶನ ದೇವಸ್ಥಾನ ಹತ್ರ ಅಲ್ಲೂ ವಿಶೇಷವಾಗಿ ಪೂಜೆ ವರ್ಷನೂ ಅಲ್ಲಿ ಭಾಳ ವಿಜೃಂಭಣೆಯಿಂದ ಅಲ್ಲಿ ಪೂಜೆ ಮಾಡ್ತಾರೆ ಮತ್ತು ನೃತ್ಯ ಆಗಿದೆ. ಅದೇ ಮಾರ್ಗವಾಗಿ ಪುರಸ್ ಬ್ಲಾಕ್ 2ನೇ ರಸ್ತೆ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾರ್ಗವಾಗಿ ಈಗ NG ರೋಡ್ ಮಾರ್ಗವಾಗಿ ಕೋಟೆ ಭಾಗಕ್ಕೆ ಬಂದು ಕೋಟೆ ಭಾಗದ ಎಲ್ಲ ಬೈದಿಗಳಲ್ಲಿ ಕುಲಸ್ಥರು ಬೀದಿಗಳ ಎಲ್ಲ ಮನೆಗಳಲ್ಲಿ ಪೂಜೆ ಸಲ್ಲಿಸಿ ತೆಗೆದುಕೊಂಡು ನಂತರ ದೇವಸ್ಥಾನಕ್ಕೆ ಆಹ್ವಾನಿಸಿದ್ದಾರೆ. ವಿಶೇಷವಾಗಿ ಏನಂದರೆ ಇಲ್ಲಿ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದೇವೆ. ಅಲ್ಲಿ 1 ಗಂಟೆ ಹೆಚ್ಚುಗಳ ಕಾಲ ಇಲ್ಲಿ ನೃತ್ಯವನ್ನು ನಡೆಸಿ ಎಲ್ಲ ಮನಸ್ಸನ್ನು ಸಂತೃಪ್ತಿಗೊಳಿಸಿ ತಾಯಿ ಅಲ್ಲಿ ದೇವಸ್ಥಾನದ ಪ್ರವೇಶ ಮಾಡಿ ದೇವಸ್ಥಾನ ಸೇರಿದ್ದಾರೆ. ಅಗ್ನಿಕೂಟ ಪರಿಚಯ ಆಗುತ್ತೆ. ಅಗ್ನಿಕೂಟ ಪರಿಚಯ ಆಗಿ ಇಲ್ಲ ಲಾಸ್ಟಲ್ಲಿ ಅಗ್ನಿಕೂಟ ಕುಡಿದು ದೇವಸ್ಥಾನ ಒಳಗಡೆ ಸೇರಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲ ಬಂದು ನಾಳೆ ಕರಗವನ್ನು ಯಶಸ್ವಿಗೊಳಿಸಬೇಕೆಂದು ಕನಕಪುರ ನಾಗರಿಕರು ಮತ್ತು ಎಲ್ಲ ಕುಲಬಾಂಧವರು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. 29ನೇ ವರ್ಷದ ಏನು ಇವತ್ತು ಕನಕಪುರ ಟೌನ್ನ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಕರಗ ಮಹೋತ್ಸವವು ನಾಳೆ 1ನೇ ತಾರೀಕು ಶುಕ್ರವಾರ ರಾತ್ರಿ 1 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ನಾಳೆ ಕನಕಪುರದ ಟೌನಿನ ಪ್ರಮುಖ ರಾಜಬೀದಿಗಳಲ್ಲಿ ಮತ್ತು ಎಲ್ಲ ಟೌನಿನ ಒಂದು ಅರ್ಧ ಭಾಗ ಟೌನು ಪೂರ್ತಿ ಎಲ್ಲ ವಾರ್ಡ್ಗಳಲ್ಲೂ ಸಂಚರಿಸಿ ಕರಗ ಎಲ್ಲ ಪೂಜೆಗಳು ಎಲ್ಲ ತಗೊಂಡು ಮತ್ತು ಕನಕಪುರ ಕೋಟೆಗೆ ಬಂದು ಕೋಟೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಜರುಗಿ
ಮತ್ತು ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗುತ್ತೆ. ಅದೇ ರೀತಿ 23ನೇ ತಾರೀಕಿಂದನೂ ಕಾರ್ಯಕ್ರಮಗಳು ಪ್ರಾರಂಭವಾಗಿ 1ನೇ ತಾರೀಕುವರೆಗೂ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಪೊಂಗಲ್ ಸೇವೆ ಅಂತ ಇವತ್ತು ಸಂಜೆ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಪ್ರತಿಯೊಂದು ಮನೆಯಿಂದನೂ ಬಂದು ಕೋಟೆಯಲ್ಲಿ ಮಹಿಳೆಯರು ಇಲ್ಲಿ ಒಲೆ ಹಾಕಿ ಇಲ್ಲಿ ಪೊಂಗಲ್ ಸೇವೆನ ತಾಯಿಗೆ ನೈವೇದ್ಯ ರೂಪದಲ್ಲಿ ಕೊಟ್ಟು ಆ ಸೇವೆಯನ್ನು ಇವತ್ತು ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಇವತ್ತು ಹೊಸದಾಗಿ ಮಾಡೋ ರೀತಿ ಈ ಸಲ ಪ್ರಾರಂಭ ಮಾಡಿದ್ದೀವಿ. ಮತ್ತು ಇಡೀ ಕನಕಪುರ ಜನತೆ ಈ ಕಾರ್ಯಕ್ರಮವನ್ನು ನಾಳೆ ಶುಕ್ರವಾರ ರಾತ್ರಿ ಹೂವಿನ ಕರಗವನ್ನು ಯಶಸ್ವಿಗೊಳಿಸಿ ಆ ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ಕನಕಪುರ ಟೌನಿನ ಜನತೆಗೆ ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಗಿರೀಶ್ ಅಂತ ನಡೀತಾ ಇದೆ. ಕುಲ ಬಾಂಧವರೆಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ. ಯಾವುದೇ ಅಡ್ಡಿ ಆಕಾಂತ ಏನಿರ್ತೀರ ಮಾಡ್ತಾ ಇದ್ದೇವೆ. ಏನೇ ಬಂದರೂ ಅದನ್ನು ನಿಭಾಯಿಸುವಂಥ ಮನೆಯಲ್ಲಿ ಕುಲ ಬಾಂಧವರೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾವ್ರೆ. ಇದೇ ಥರ ಮುಂದೇನು ನಡೀಲಿ. ಗೌಡ ಯಜಮಾನರು ಕಾರ್ಯದರ್ಶಿಗಳು ಅವರು ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಆ ತಾಯಿನೇ ಕಾರಣ. ಮುಂದೆ ಇದೇ ರೀತಿ ನಡೀಲಿ ಅಂತೇಳಿ ದ್ರೌಪದಮ್ಮನ ಧರ್ಮರಾಯಸ್ವಾಮಿನ ಬೇಡ್ಕೊಂಡು ಇದೇ ಥರ ಮುಂದುವರಿಲಿ ಅಂತೇಳಿ ನನ್ನ ಮಾತು ಮುಂದೆ ವರ್ಷದಿಂದ ಈ ಅಮ್ಮನ ಸೇವೆ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಸುಮಾರು ಈಗ 10-15 ವರ್ಷದಿಂದ ನನಗೆ ಗೌಡರು ಯಜಮಾನರು ನಮ್ಮ ಕುಲಸ್ಥರು ಎಲ್ಲ ಸೇರಿ ನಮ್ಮ ಸ್ಥಾನ ಕೊಟ್ಟಿದ್ದಾರೆ. ಹೋಲ್ಕರಪ್ಪುರ ಅಂತ. ಹೋಲ್ಕರಪ್ಪುರ ಅಂದರೆ ಅಮ್ಮನಿಗೆ ಹತ್ತಿರವಾದಂಥ ಮನುಷ್ಯ. ಎಲ್ಲ ಕೆಲಸಗಳು ಮಾಡಿಕೊಂಡು ಅಮ್ಮನ ಸೇವೆ ಮಾಡಿಕೊಂಡು ನಮ್ಮ ಜನಾಂಗದ ಸೇವೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಅಮ್ಮನ ಸೇವೆ ಅಂದರೆ ತುಂಬ ಶಕ್ತಿ ಅಂದರೆ ನಾವೇ ನೆಮ್ಮಿ ಏನೇ ಮಾಡ್ತಿರೋದು. ವೀರಕುಮಾರ ಅಂತ ಏನಕ್ಕೆ ಅಂದರೆ ಅಮ್ಮ ಕರ್ಗ ಈಚೆ ಬರಬೇಕು ಅಂದರೆ ವೀರಕುಮಾರಿಂದನೇ ಈಚೆ ಕರ್ಬೇಕು. ನಾವು ಯಾವಾಗ ಅಮ್ಮನ್ನ ಗೋವಿಂದ 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 ಅಂದರೆ ಅಮ್ಮನಿಗೆ ಹುಮ್ಮಸ್ ಬರುತ್ತೆ. ಗೋವಿಂದ ಅಂದರೆ ಕೃಷ್ಣ ಪರಮಾತ್ಮ ಜೊತೆಲಿದ್ರೆ ಅಮ್ಮನಿಗೆ 100 ಬಲತರ ಬಲ. ಹಾಗೆ ದ್ರೌಪದಮ್ಮನಿಗೆ ಕೃಷ್ಣ ಸುಮ್ಮನೆ ಗೋವಿಂದ ಅಂದರೆ ಸುತ್ತಮುತ್ತ ಒಮ್ಮ ಎಷ್ಟೇ ಇದ್ರು ಎದ್ದಿಗೆ ನಿಂತ್ಕೊಳ್ತಾರೆ. ಅವರೆಷ್ಟೇ ಸುತ್ಕೊಂಡು ಬಂದ್ರು ಸುಮ್ಮನೆ ಗೋವಿಂದ ಅಂದರೆ ಸಾಕು ಅಮ್ಮನಿಗೆ ಹಂಗೆ ತುಂಬ ಪವರ್ ಬರುತ್ತೆ. ಅದಕ್ಕೆ ಅದು ಗೋವಿಂದ ಅಂತ ಕರೆಯೋದು. ವೀರಕುಮಾರರು ಕನ್ನ ಕಟ್ಕೊಂಡು ಅಮ್ಮನ ಜೊತೆ ಸಪೋರ್ಟಾಗಿ ನಿಂತ್ಕೋಬೇಕು. ಅವರೆಲ್ಲೇ ಹೋದ್ರು ಅವ್ರ ಜೊತೆ ಗೋವಿಂದ ಅಂತಿದ್ರೆ ಅಮ್ಮ ಖುಷಿಯಿಂದ ಹುಮ್ಮಸ್ಸಿಂದ ಬರ್ತಾಳೆ ಅಮ್ಮ. ಅಂದರೆ ಆ ಥರ ವೀರಕುಮಾರು ಬಲ ಅಂದರೆ ಅದು. ಹಸಿಕರ್ಗ ಅಂದರೆ ಹಸಿಕರ್ಗ ಮಾಡ್ತೀವಿ. ಹಸಿಕರ್ಗ ಏನು ಮಾಡ್ತೀವಿ ಅಂದರೆ ಫಸ್ಟು ನಾವು ಭಾಳ ಇದ್ರಿಂದ ನೀರು ತರ್ತೀವಿ. ಅದು ಭಾಳ ಜಲದಿಂದ ಒಂದು ಮಗು ರೂಪದಿಂದ ತರ್ತೀವಿ. ಮಗು ರೂಪದಿಂದ ಕಂಪೇರ್ ಮಾಡಿಕೊಂಡು ಎತ್ಕೊಬರ್ತೀವಿ. ಅಮ್ಮ ಮಗು ರೂಪದಲ್ಲಿ ಬರ್ತಾರೆ. ದ್ರೌಪದ ಮಾತೆಯಲ್ಲಿ ಮಗು ರೂಪದಲ್ಲಿ ಬಂದು ಎಲ್ಲ ಮಗು ಕಬ್ಬಿಗೆಯಲ್ಲಿ ಕಂಪೇರ್ ಎತ್ಕೊಂಡು ಅಮ್ಮನ್ನ ಬಂದು ಮನ್ಮನೆ ಒಳಗೆ ಪೂಜೆ ತಗೊಂಡು ದೇವಸ್ಥಾನಕ್ಕೆ ಬರ್ತೀವಿ. ಅದಾದ ಮಾರನೆಗೆ ಇದು ಸೇವೆ ಅಂತ ಮಾಡ್ತೀವಿ. ಪೊಂಗಲ್ ಸೇವೆ ಹೇಗೆ ಮಾಡ್ತೀವಿ ಅಂದರೆ ಎಲ್ಲ ನಮ್ಮ ಕುಲ ಬಾಂಧವರಲ್ಲಿ ಬೆಳಗ್ಗೆಯಲ್ಲಿ ಬಂದು ಸಾಯಂಕಾಲ ಕುಲ ಬಾಂಧವರು 4-5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ತಾಯಿಗೆ ಬಂದು ನಿನ್ನೆ ಅಮ್ಮ ಕರ್ಕೊಂಬಂದಿರ್ತೀವಲ್ಲ ಎಲ್ಲ ನಮ್ಮ ಕುಲ ಬಾಂಧವರು ಕರ್ಕೊಂಡ್ಬಂದು ಅಮ್ಮನ ತಂಪು ಮಾಡ್ತಾರೆ. ಅಂದರೆ ಪೊಂಗಲ್ ಸೇವೆ ಮಾಡಿ ಅವ್ರ ಮನೆಯಿಂದ ಮಡಿ ಬಂದು ಇಲ್ಲೇ ತಂದು ದೇವಸ್ಥಾನದವು ಒಲೆ ಒಡ್ಡಿ ಒಲೆ ಮಾಡಿ ಪೊಂಗಲ್ ಅದು ಸೇವೆ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡ್ತಾರೆ. ಹೇಗೆ ನೈವೇದ್ಯ ಮಾಡ್ತಾರೆ ಅಂದರೆ ನಾವು ಮಗು ರೂಪದಲ್ಲಿ ಕರ್ಕೊಂಡ್ಬಂದಿರ್ತೀವಿ ಯಾರನ್ನ ದ್ರೌಪದ ದೇವಿನ. ಆ ಅಮ್ಮನಿಗೆ ನಮ್ಮ ಕುಲ ಬಾಂಧವರು ನೈವೇದ್ಯ ಮಾಡ್ತಾರೆ. ನೈವೇದ್ಯ ಅದು ಪುಣ್ಯವಾದ ಕೆಲಸ. ಅಮ್ಮ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಾಗ ಅವ್ರಿಗೆ ನೈವೇದ್ಯನ ಮಾಡ್ತಾರೆ.
ಇದು ಪೊಂಗಲ್ ಸೈಜ್ ಅಂತ ಮಾಡ್ತಾರೆ. ಲಾಸ್ಟಲ್ಲಿ ಇದು ಕರಗ ಮಾಡೋ ಉದ್ದೇಶ ಏನಂದರೆ ಹಿಂದೆ ಪಾಪರಾಯ ಮನೆಯಲ್ಲಿ ಅಂತ್ಯ ಆದಾಗ ಇವರು ಪಾಂಡವರ ಸಮೇತ ದ್ರೌಪದಿನೂ ಕೈಲಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಮೊದಲು ದ್ರೌಪದಿ ಅವರು ಮಾನವಂತರ ದೇಹ ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ಆಗ ಒಬ್ಬ ತಿಮ್ರಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾರೆ. ರಾಕ್ಷಸನ ಸಂಹಾರ ಮಾಡೋಕ್ಕೋಸ್ಕರ ದ್ರೌಪದಿ ಈ ವೀರ್ ಮಕ್ಕಳನ್ನ ಅವ್ರ ಬೆವರಿಂದ ವೀರ್ ಮಕ್ಕಳು ಉತ್ಪತ್ತಿಯಾಗಿ ಆ ತಿಮ್ರಾಸುರನ್ನ ಸಂಹಾರ ಮಾಡ್ತಾರೆ. ಅದು ಬದಿ ದ್ರೌಪದಮ್ಮನ ಮಕ್ಕಳಾಗಿ ತಿಮ್ಮರಸನ ಸಂಹಾರ ಮಾಡ್ತಾರೆ. ಆಮೇಲೆ ನಂತರ ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ ಮೊದಲು ಮಾನವಂತಾರೆ. ನಂತರದಲ್ಲಿ ಲಾಸ್ಟ್ ಕೊನೆಯ ಒಳಗಡೆ ಒಬ್ಬೊಬ್ಬರೇ ಮಾನವಂತೆ. ನಂತರದಲ್ಲಿ ಧರ್ಮರಾಯ ದೇಹ ಸಮೇತ ಸ್ವರ್ಗಕ್ಕೆ ಹೋಗ್ತಾರೆ. ಆಮೇಲೆ ನಂತರ ಮಾಮೂಲಿ ಮಹಾಭಾರತ ಅಂತ್ಯ ಆಗುತ್ತೆ. ಇದು ಪ್ರತೀತಿ.